ಶಿರಸಿಯ ಸೋಂದಾ ಸುವರ್ಣಮಲ್ಲಿ ಮಹಾಸಂಸ್ಥಾನದ ಅಂಗಸಂಸ್ಥೆಯಾದ ಯಕ್ಷ ಶಾಲ್ಮಲಾದಿಂದ ಆಗಸ್ಟ್ 31ರಂದು 2 ದಿನಗಳ ಕಾಲ ಯಕ್ಷೋತ್ಸವ ಸುವರ್ಣಮಲ್ಲಿ ಮಠದಲ್ಲಿ ನಡೆಯಲಿದೆ. ನಗರದ ಯೋಗ ಮಂದಿರದಲ್ಲಿ ಶನಿವಾರ ಮಾಧ್ಯಮಗೋಷ್ಠಿಯಲ್ಲಿ ಯಕ್ಷಶಾಲ್ಮಲಾ ಕಾರ್ಯಾಧ್ಯಕ್ಷ ಆರ್.ಎಸ್. ಹೆಗಡೆ ಬೈರುಂಬೆ ಮಾಹಿತಿ ಮಾತನಾಡಿ, ಸ್ವರ್ಣವಲ್ಲಿ ಉಭಯ ಶ್ರೀಗಳಿಂದ ಆಶೀರ್ವಾದದಿಂದ ಯಕ್ಷೋತ್ಸವದ ಪ್ರಯುಕ್ತ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ, ಪ್ರಶಸ್ತಿ ಪ್ರದಾನ, ಯಕ್ಷಗಾನ, ತಾಳಮದ್ದಲೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ದಿವಂಗತ ಎಂಎಲ್ ಹೆಗಡೆ ದಂಡಕಲ್ ಪ್ರಶಸ್ತಿಯನ್ನ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಕುಮಟಾ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು. ನಮ್ಮ ಏನು ಯಕ್ಷಶಾಲ್ಮಲಾ ವತಿಯಿಂದ ಇದು ಪರಮಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಒಂದು ಕೃಪಾಪೋಷಿತವಾದಂತಹ ಸಂಸ್ಥೆ, ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಕೃಪಾಪೋಷಿತ ಅಂತ ಹೇಳಲಿಕ್ಕೆ ಒಂದು 2-3 ಕಾರಣಗಳಿವೆ. ಮೊದಲನೇದು ಆರ್ಥಿಕವಾದಂಥ ನಮಗೆ ಸುಸ್ಥಿರವಾದ ಬೆನ್ನೆಲುಬು ಅಂದರೆ ಪರಮಪೂಜ್ಯತೆ. ಜೊತೆ ಇಲ್ಲಿ ಸ್ಥಳಾವಕಾಶಗಳನ್ನು ಕೊಡೋದು. ನಾವು ಎಲ್ಲಪ್ಪ ಈ ವರ್ಷ ಏನು ಮಾಡೋದು ಹಾಗೇನಿಲ್ಲ, ಅಲ್ಲಿ ಒಂದು ಮಠದಲ್ಲಿ ಹೋದ್ರೆ ನಮಗೆ ಸ್ಥಳಾವಕಾಶಗಳನ್ನು ಅವರು ಕೊಟ್ಟೇ ಕೊಡ್ತಾರೆ. ಮತ್ತು ಊಟೋಪಚಾರದ ವ್ಯವಸ್ಥೆಗಳಿಗೆ ಮತ್ತು ಅಲ್ಲಿ ವಾಸ್ತವಕ್ಕೆ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಎಲ್ಲ ಆಶ್ರಯಗಳನ್ನು ನೀಡುವಂಥವರು ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು. ಹಾಗಾಗಿ ಅವರ ಕೃಪಾಪೋಷಿತ ಅಂತ ಹೇಳುವ ಪರಿಸ್ಥಿತಿಯಲ್ಲಿದೆ. ಮತ್ತು ನಮಗೆ ಬೇಕಾಗುವಂಥ ಸ್ಥಳಾವಕಾಶದ ಜೊತೆಗಿದೆಯೇ ಅಲ್ಲಿರುವಂಥ ಎಲ್ಲ ಪರಿಕರಗಳು, ಮಠದಲ್ಲಿ ನಮಗೆ ಲೈಟು, ಮೈಕು ಅದು ನಾವು ಪ್ರತ್ಯೇಕ ಮಾಡ್ಕೊಳ್ತೇವೆ. ಅದು ಬೇಕು ಅಂದರೆ ಅದು ಸಹಿತ ಸಿಗ್ತದೆ. ಮತ್ತು ಈ ವರ್ಷ ಈಗಾಗಲೇ ನಾಗರಾಜ್ ಜೋಶಿ ಹೇಳಿದ ಹಾಗೆ 3 ರೀತಿಯಲ್ಲಿ ನಾವು ಸ್ಪರ್ಧೆ ಮಾಡೋದಾದ್ರಿಂದ ಅಲ್ಲಿ ಅದೇ ರೀತಿಯಲ್ಲಿ 3 ತಂಡಗಳಲ್ಲಿ ಕೂಡ ನಾವು ನಿರ್ಣಯವನ್ನು ಮಾಡಬೇಕಾಗ್ತದೆ. ಸಂಜೆ 6 ಗಂಟೆಯಿಂದ ಸೀತಾಪಹಾರ ತಾಳಮದ್ದಲೆ ನಡೆಯಲಿದ್ದು, ಹಿಮ್ಮೇಳದಲ್ಲಿ ಶಂಕರ ಭಟ್ಟ ಬ್ರಹ್ಮೂರು, ಗಜಾನನ ಭಟ್ಟ ತುಳುಗೆರೆ, ನರಸಿಂಹ ಭಟ್ಟ ಹಂಡ್ರೆಮನೆ, ಪ್ರಸನ್ನ ಹೆಗ್ಗಾರ್, ಅರ್ಥಧಾರಿಗಳಾಗಿ ಜಿಎಲ್ ಹೆಗಡೆ ಕುಮಟಾ, ದಿವಾಕರ್ ಕೆರೆಹೊಂಡ, ಪವನ್ ಕಿರಣ್ ಕೆರೆ, ಎಂಎನ್ ಹೆಗಡೆ ಹಳವಳ್ಳಿ, ಮಹೇಶ್ ಭಟ್ ಇಡಗುಂದಿ ಭಾಗವಹಿಸಲಿದ್ದಾರೆ ಎಂದರು. ಅಂದರೆ ಇದು ನುರಿತ ಕಲಾವಿದರು ಅನುಭವಿಗಳು ಅವರಿಂದ ಒಂದು ತಾಳಮದ್ದಲೆ ಕಾರ್ಯಕ್ರಮ ಇರ್ತದೆ. ಯಕ್ಷಗಾನದ 2 ಪ್ರಕಾರಗಳೇನಿವೆ, ತಾಳಮದ್ದಲೆ ಮತ್ತು ಯಕ್ಷಗಾನ ಪ್ರದರ್ಶನ. ಅದು ಒಂದು ದಿವಸ ತಾಳಮದ್ದಲೆ ಕಾರ್ಯಕ್ರಮ ಇರ್ತದೆ, ಮಧ್ಯಾಹ್ನ ಮೇಲೆ ಸ್ಪರ್ಧೆಯೂ ಇರ್ತದೆ. ಆಮೇಲೆ ಈಗ ಸಾಯಂಕಾಲ ಹೊತ್ತು ಈವ್ನಿಂಗ್ ಟೈಮ್ ಅಲ್ಲಿ ಒಂದು ತಾಳಮದ್ದಲೆ ಪ್ರದರ್ಶನವೂ ಕೂಡ ನಡೀತದೆ. ಮಾರನೇ ದಿವಸ ಅದೇ ದಿವಸ ಈ ಪ್ರಶಸ್ತಿ ಎಂ.ಎ. ಹೆಗಡೆ ದಂಡಕಲ್ ಅವರ ಪ್ರಶಸ್ತಿಯನ್ನು ಇವರು ನಮ್ಮ ಈ ಯಕ್ಷಗಾನಕ್ಕೆ ಅತ್ಯಂತ ಹೆಚ್ಚಿನ ಆಶ್ರಯದಾತರು, ಅದನ್ನು ಮಾರ್ಗದರ್ಶನ ಮಾಡಿ ಮುನ್ನಡೆಸಿಕೊಂಡು ಬಂದಂಥವರು ಒಂದು ಎಂ.ಎ. ಹೆಗಡೆಯವರು. ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವಂಥ ಒಂದು ಪ್ರಶಸ್ತಿ ಇದೆ. ಅದನ್ನು ಡಾಕ್ಟರ್ ಜಿಎಲ್ ಹೆಗಡೆ ಕುಮಟಾ ಇವರು ಹಿಂದೆ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು, ಇದು ಮಾಜಿ ಅಧ್ಯಕ್ಷರು ಅಂತ ಹೇಳಬೇಕು. ಅವರಿಗೆ ಆ ದಿವಸ ಈ ಪ್ರಶಸ್ತಿ ಪ್ರದಾನ ನಡೀತದೆ 31ರಂದು. ಆಮೇಲೆ ಮಾರನೇ ದಿವಸ ಕೂಡ ಇದೊಂದು ನಮ್ಮ ಕಾರ್ಯಕ್ರಮ ಅಂದರೆ ಸ್ಪರ್ಧಾ ಕಾರ್ಯಕ್ರಮ ಮುಂದುವರಿತಾರೆ ಮುಂಜಾನೆಯಿಂದ. ಆಮೇಲೆ ಮಧ್ಯಾಹ್ನದವರೆಗೂ ಕೂಡ ಮುಂದೆ ಅವರು ಈಗಾಗಲೇ ನಾಗರಾಜ್ ಹೇಳಿದಾಗೆ ಹತ್ತಿರ ಒಂದು 30 ತಂಡಗಳು ಬರ್ಬೋದು. ಸ್ಪರ್ಧೆಗಳು ಮುಗಿದೇ ಹೋದರೆ ಮಧ್ಯಾಹ್ನ ಕೂಡ ಮುಂದುವರಿಯುತ್ತದೆ. ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10:30ರಿಂದ ತಾಳಮದ್ದಲೆ ಸ್ಪರ್ಧೆ ಮುಂದುವರಿಯಲಿದ್ದು, ಸಂಜೆ 4:30ರಿಂದ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಆನಂದ ಬಹುದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಸಾನ್ನಿಧ್ಯ ನೀಡಲಿದ್ದಾರೆ. ಅತಿಥಿಗಳಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ, ಅನಂತಮೂರ್ತಿ ಹೆಗಡೆ, ಕೆಎಂಎಫ್ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ಮನೆ ಉಪಸ್ಥಿತರಿರಲಿದ್ದಾರೆ. ತರಬೇತಿಗಳನ್ನು, ಗೋಷ್ಠಿಗಳನ್ನು ಮಾಡ್ತೀವಿ. ಈಗ ಕಳೆದ 5-6 ವರ್ಷಗಳಿಂದ ಮಕ್ಕಳಲ್ಲಿ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸುವ ಸಲುವಾಗಿ ಯಕ್ಷಗಾನ ತಾಳಮದ್ದಲೆ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಇದೇ ಬರುವ ಆಗಸ್ಟ್ 31, ಸೆಪ್ಟೆಂಬರ್ 1 2 ದಿನ ಶನಿವಾರ ಬೆಳಗ್ಗೆ ಸುಮಾರು 10 ಗಂಟೆಯಿಂದ ಪ್ರಾರಂಭ ಆದ ಈ ಕಾರ್ಯಕ್ರಮ ಆದಿತ್ಯವಾರ ರಾತ್ರಿ ಮುಗಿಯುತ್ತದೆ. ಅಂದರೆ ಸುಮಾರು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ, ಮತ್ತು ಮಧ್ಯಾಹ್ನ 10 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ನಡೀತದೆ. ಈಗಾಗಲೇ ನೀವು ಹೊಸಕೋಟೆ ಮಂಜುನಾಥ್ ಭಾಗವತ ಪ್ರಶಸ್ತಿ ಹಾಗೂ ಎಂ.ಎ. ಹೆಗಡೆಯವರ ಪ್ರಶಸ್ತಿಯ ವಿವರಗಳನ್ನು ನಾವು ಕೊಟ್ಟಿದ್ದನ್ನು ಹಾಕಿ ಹೆಚ್ಚಿನ ಜನರಿಗೆ ಅದನ್ನು ತಲುಪಿಸುವಂತೆ ಮಾಡಿದ್ದೀರಿ. ಉಳಿದ ವಿಷಯಗಳನ್ನು ನಮ್ಮ ಯಕ್ಷಶಾಲ್ಮಲಾದ ಕಾರ್ಯಾಧ್ಯಕ್ಷರು ಆರ್.ಎಸ್. ಹೆಗಡೆ ಹೇಳ್ತಾರೆ. ದಿವಂಗತ ಹೊಸತೋಟ ಮಂಜುನಾಥ ಭಾಗವತ ಪ್ರಶಸ್ತಿಯನ್ನ ಯಕ್ಷಗಾನ ಕಲಾವಿದ ಕೆಜಿ ಮಂಜುನಾಥ್ ಕೆಳಮನಿ ಅವರಿಗೆ ಪ್ರದಾನ ಮಾಡಲಾಗುತ್ತದೆ. ಸಂಜೆ 6:30ರಿಂದ ಪಟ್ಟಾಭಿಷೇಕ ಯಕ್ಷಗಾನ ಪ್ರದರ್ಶನ ಆಯೋಜಿಸಲಾಗಿದೆ. ಹಿಮ್ಮೇಳದಲ್ಲಿ ಕೇಶವ ಹೆಗಡೆ ಕೊಳಗಿ, ಅನಂತ ಹೆಗಡೆ ದಂತಳಿಕೆ, ಅನಿರುದ್ಧ್ ಬೆಣ್ಣೆಮನೆ, ವಿಘ್ನೇಶ್ವರ್ ಕೆಸರಕೊಪ್ಪ,
ಮುಮ್ಮೇಳದಲ್ಲಿ ಕೆಜಿ ಮಂಜುನಾಥ, ಶ್ರೀಧರ್ ಹೆಗಡೆ ಚಪ್ಪರಮನೆ, ಸುಬ್ರಹ್ಮಣ್ಯ ಯಲಗುಪ್ಪ, ಉದಯ್ ಹೆಗಡೆ ಕಡಬಾಳ, ಕಾರ್ತಿಕ್ ಚಿಟ್ಟಾಣಿ, ಮಂಜುನಾಥ್ ಹೆಗಡೆ ಹಿಲ್ಲೂರ್, ದೀಪಕ್ ಕುಂಕಿ, ಶ್ರೀಧರ್ ಅಣಲ್ಗಾರ್ ಪಾತ್ರ ನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ಆಮೇಲೆ ಪ್ರತಿ ವರ್ಷ ನಮಗೊಂದು ತೊಡಕಾಗ್ತಿತ್ತು. ಈ ಬಹುತೇಕ ಶಾಲೆಗಳು ಈ ತಾಳಮದ್ದಲೆ ಸ್ಪರ್ಧೆಗೆ ಮಾತ್ರ ಮಕ್ಕಳನ್ನು ತಯಾರು ಮಾಡ್ಕೊ ಬರ್ತಿದ್ರು. ಉಳಿದ ಸಂಘಟನೆಗಳು ನಿರಂತರವಾಗಿ ಯಕ್ಷಗಾನ ಕಲಿಯುವ ಮಕ್ಕಳನ್ನು ಕರ್ಕೊಬರ್ತಿದ್ರು. ಹೆಚ್ಚು ಪ್ರಶಸ್ತಿಗಳು, ಬಹುಮಾನಗಳು ಅವರಿಗೆ ಹೋಗ್ತಿದ್ರು. ಆಗ ಈ ಶಾಲಾ ಮಕ್ಕಳಿಗೆ ಈ ಸ್ಪರ್ಧೆಯ ಮೇಲಿನ ಆಸಕ್ತಿ ಕಡಿಮೆ ಆಗ್ಬಹುದೆನ್ನೋ ಉದ್ದೇಶದಿಂದ ಈ ಸರಿ ಆ ಗುಂಪನ್ನು ಅದನ್ನು ಪ್ರತ್ಯೇಕ ಮಾಡಿದ್ದಾರೆ. ಸಂಸ್ಥೆಗಳಿಂದ ಅದನ್ನು ನಿರಂತರ ಯಕ್ಷಗಾನವನ್ನು ಕಲಿಯುತ್ತಿರುವ ಮಕ್ಕಳಿಗೆ ಅವರಿಗೆ ಪ್ರತ್ಯೇಕ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅಂದರೆ ಈಗ 3 ವಿಭಾಗ ಆಯಿತು. ಒಂದು ಕಿರಿಯರ ವಿಭಾಗ, ಮತ್ತೊಂದು ಹಿರಿಯರ ವಿಭಾಗ ಮತ್ತು ಸಾಂಸ್ಕೃತಿಕ ಮಕ್ಕಳ ವಿಭಾಗ ಅಂತ 3 ವಿಭಾಗ ಮಾಡಿಕೊಂಡು ನಾವೀಗ ಕಾರ್ಯಕ್ರಮವನ್ನು ರೂಪರೇಷ ಮಾಡಿದ್ದೇವೆ. ಯಕ್ಷಶಾಲ್ಮಲಾ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೊಂದ ಯುವ ಪೀಳಿಗೆಗೆ ಯಕ್ಷಗಾನದ ಕುರಿತು ಪರಿಚಯ ಮತ್ತು ಆಸಕ್ತಿ ಮೂಡಿಸಲು ಕಳೆದ 5-6 ವರ್ಷಗಳಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ತಾಳಮದ್ದಲೆ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದ್ದು, ಪ್ರತಿ ವರ್ಷ 25ಕ್ಕೂ ಅಧಿಕ ತಂಡಗಳು ಭಾಗವಹಿಸಿ ನಮ್ಮ ಕನಸಿಗೆ ಶಕ್ತಿ ತುಂಬುತ್ತಿದ್ದಾರೆ ಎಂದು ಹೇಳಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.